ಎಲ್ಲರಿಗೂ ವಿಡಿಯೋ ಸ್ವಾಗತ. ಮೊದಲನೇದಾಗಿ ನೋಡಿ, CISF ಒಂದು ಹೊಸ ನೋಟಿಫಿಕೇಶನ್ ಇದೆ, ಫೈರ್ಮ್ಯಾನ್. ಅದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡ್ತಾ ಇದ್ದೀನಿ. ಆನ್ಲೈನ್ ಅಪ್ಲಿಕೇಶನ್ ಕಾನ್ಸ್ಟೇಬಲ್ ಅಂದರೆ ಅಲ್ಲಿ ಫೈರ್ ಪೇ ಲೆವೆಲ್ 3 ನಿಮಗೆ 21,069 ಸ್ಯಾಲ್ರಿ ಇರುತ್ತೆ. ಅದ್ರ ಜೊತೆಗೆ ಅಲವೆನ್ಸಸ್ಸು ಅದೆಲ್ಲ ಸಪ್ರೇಟಾಗಿರುತ್ತೆ. ಓಕೆ, ಎಷ್ಟು ಸ್ಯಾಲ್ರಿ ಬಗ್ಗೆ. ಇನ್ನು ಅಪ್ಲಿಕೇಶನ್ ಆನ್ಲೈನ್ ಇದೆ. ಇನ್ನು ಅದು ಸ್ಟೇಟ್ ವೈಸು ನಿಮಗೆ ವೇಕೆನ್ಸಿಗಳಿರ್ತವೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಪೇ ಸ್ಕೇಲ್ ಹೇಳಿದ್ದೀನಿ 21,69. ಇದು ಉಳ್ಕಿದ್ದು ಯಾವ ಸ್ಟೇಟ್? ನಮ್ಮ ಕರ್ನಾಟಕದ ಮೊದಲನೇದಾಗಿ ನೋಡೋಣ. ಕರ್ನಾಟಕ ಸೀರಿಯಲ್ ನಂಬರ್ 16. ಎಂಟೈರ್ ಸ್ಟೇಟ್ ಅಂದರೆ ಇಡೀ ಸ್ಟೇಟ್ ತುಂಬ ಎಷ್ಟಿದೆ? ಟೋಟಲ್ 33 ಇದ್ದಾವೆ. ಈ 33ರಲ್ಲಿ ಯಾವ ಕ್ಯಾಟಗರಿ? ಜನರಲ್ 13 ಇದ್ದಾವೆ, AWS 4, SC 5, ST 2, OBC 9, ಟೋಟಲ್ 33 ಇದ್ದಾವೆ. ಓಕೆ, ನೆಕ್ಸ್ಟು increases or decreases at any stage of requirement ಡ್ಯೂ ಟು ಅಡ್ಮಿನಿಸ್ಟ್ರೇಷನ್ ಎನಿ ಚೇಂಜಸ್ ಇನ್ ದ ನಂಬರ್ ಆಫ್ ವೇಕೆನ್ಸೀಸ್. ಅಂದರೆ ಇನ್ಕ್ರಿಮೆಂಟ್ ಆಗ್ಬೋದು ಅಥವಾ ಡಿಕ್ರಿಮೆಂಟ್ ಆಗ್ಬೋದು. ಪೋಸ್ಟ್ಗಳು ಹೆಚ್ಚು ಕಮ್ಮಿ, ಒಂದೆರಡು ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಾಗೋದಿಲ್ಲ. ಓಕೆ, ರಿಸರ್ವೇಷನ್ಸ್ ಏನಿದೆ ನಾರ್ಮಲ್ ಎಲ್ಲ ಏನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ ಅದನ್ನೇ ಮೇಂಟೈನ್ ಮಾಡ್ತಾರೆ. ಅವ್ರೇನು ಹೇಳಿದ್ರೆ SC ST ಅವರಿಗೆ 5 ವರ್ಷ ಎಕ್ಸ್ಟೆಂಟ್ ಇರುತ್ತೆ, OBC 3 ವರ್ಷ. ಇನ್ನು ಇಲ್ಲಿ ಕೂಡ ಸೇಮ್ ಕ್ಯಾಂಡಿಡೇಟ್ ಆನ್ಲೈನ್ ಸೇಮ್ ರೆಕಾರ್ಡಿಂದ SLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ಡೇಟ್ ಆಫ್ ಬರ್ತು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್, ಓಕೆ ಅದು ಬೇಡ. ಇನ್ನು ಸರ್ಟಿಫಿಕೇಟ್ ಫಾರ್ಮೇಷನ್ಸ್ ಏನಿರಬೇಕು? ನೀವೇನು SC ST OBC ಏನಿದ್ದಾರೆ ನೋಡಿ, ಅವರು ರಿಸರ್ವ್ಡ್ ಆರ್ ಈಸ್ ಎಲೆಕ್ಷನ್ ಸಬ್ಮಿಟ್ ಕಾಂಪೊನೆಂಟ್ ಅಥಾರಿಟಿ ವೆನ್ ಸರ್ಟಿಫಿಕೇಟ್ಸ್ ಆರ್ ಸಾಟ್ ಫಾರ್ ವೆರಿಫಿಕೇಷನ್. ಓಕೆ, ನಿಮ್ಮೊಂದು ಡಾಕ್ಯುಮೆಂಟ್ಸ್ ಪರ್ಮನೆಂಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಂಪೊನೆಂಟ್ ಅಥಾರಿಟಿ. ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮೊಂದು ಡೊಮೆಸೈಲ್ ಸರ್ಟಿಫಿಕೇಟ್ ಏನಾಗಿರಬೇಕು ತೋರಿಸ್ಬೇಕು. ನಾಟ್ ಬಿ ಕನ್ಸಿಡರ್ಡ್ ಬಟ್ ಬೋತ್ ಕಾಸ್ಟ್ ಶುಡ್ ಬಿ ಇಶ್ಯೂಡ್ ಬೈ ಸೇಮ್ ಸ್ಟೇಟ್. ಓಕೆ, ಇದು ನಿಮಗೆ ಅನ್ಪಾಗ ಇನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅದನ್ನು ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತೀನಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಕ್ಯಾಂಡಿಡೇಟ್ಸ್ ಆರ್ ಅವೇಸ್ ಟು ಓನ್ ಇಂಟ್ರೆಸ್ಟ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಬಿಫೋರ್ ಕ್ಲೋಸಿಂಗ್ ದ ಡೇಟ್. ಓಕೆ, ಇದು ಲಾಸ್ಟ್ ಡೇಟು ಸಬ್ಮಿಷನ್ ಸೆಪ್ಟೆಂಬರ್ 30 ಇದೆ. ಓಕೆ, ಇನ್ನೂ ಸುಮಾರು ಟೈಮ್ ಇದೆ. ಅಪ್ಲಿಕೇಶನ್ ಫೀ ಬಂದುಬಿಟ್ಟು 100 ರೂಪೀಸ್ ಇದೆ. ಅದು OBC ಮತ್ತು ಜನರಲ್ಗೆ, ಉಳಿದವರಿಗೆ ಏನಾಗಿರುತ್ತೆ ಫ್ರೀ ಇರುತ್ತೆ, ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ. ವಿಂಡೋ ಕರೆಕ್ಷನ್ ಟೈಮು ಅಕ್ಟೋಬರಲ್ಲಿ ಕೊಡ್ತಾರೆ. ಓಕೆ, ಇನ್ನು ರಿಕ್ವೈರ್ಮೆಂಟ್ ಪ್ರೊಸೆಸ್ ಏನಿದೆ, ಇದಕ್ಕೆ ಫಿಸಿಕಲ್ ಇರುತ್ತೆ. ಸ್ಟ್ಯಾಂಡರ್ಡ್ಸ್ ಹೂ ರಿಜಿಸ್ಟರ್ಡ್ ರೆಸ್ಪಾನ್ಸ್ ಅಡ್ವರ್ಟೈಸ್ಮೆಂಟ್ ಕ್ಲೋಸಿಂಗ್ ಡೇಟ್ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆಲ್ಲ ಇರುತ್ತೆ. ಮೊದಲು ಯಾವ ರೀತಿ ಇರುತ್ತೆ ಅಂತ ನೋಡಿ. ಫಿಸಿಕಲ್ ಇರೋದು 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. SSC GDಗೆ ಏನಿದೆ ಸೇಮ್ ಇದೆ. ಹೈಟು 170 ಇರಬೇಕು, ಚೆಸ್ಟು 80-85 ಇರಬೇಕು. ಬಿಲಾಂಗ್ ಟು ಹಿಲ್ ಏರಿಯಾಸ್ ಗಾರ್ವಾಲ್ ಅವ್ರೇನು ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಹೈಟ್ ಚೆಸ್ಟ್. ಓಕೆ, ನೆಕ್ಸ್ಟ್ ವೆಯ್ಟು. ಫಿಸಿಕಲಲ್ಲಿ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ, ಬರೀ ಕ್ವಾಲಿಫೈ ಇರುತ್ತೆ. ವೇಟ್ ವಿಲ್ ಬಿ ರೆಕಾರ್ಡ್ ದ ಟೈಮ್ ಫಿಸಿಕಲ್ ಬಟ್ ದ ಡಿಸಿಷನ್ ಆಫ್ ಫಿಟ್ನೆಸ್ ಅಕೌಂಟ್ ಆಫ್ ವೇಟ್ ವಿಲ್ ಬಿ ಟೇಕನ್ ಅಟ್ ದ ಟೈಮ್ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್. ಓಕೆ, ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲವೂ ಡಿಪೆಂಡ್ ಆಗುತ್ತೆ ವೇಟಿಂದ. ಇನ್ನು ಸಿಲೆಬಸ್ ಏನು ಎಕ್ಸಾಮ್ ಸೇಮ್ GDಗೆ ಏನಿದೆ ಅದೇನು. 2 ಗಂಟೆ ಸಮಯ, 25 GK, 25 ರೀಸನಿಂಗು, 25 ಮ್ಯಾಥಮೆಟಿಕ್ಸು, ಇಂಗ್ಲೀಷ್ ಅವರಿಂದ 25. ಓಕೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಏನು ದ ಕ್ವಶನ್ಸ್ ಇನ್ ದ ರಿಟನ್ ಎಕ್ಸಾಮಿನೇಷನ್ ವಿಲ್ ಬಿ ಆಫ್ 12th ಸ್ಟ್ಯಾಂಡರ್ಡ್ ಸೈನ್ಸ್ ಸಬ್ಜೆಕ್ಟ್. ಓಕೆ, ನೆಕ್ಸ್ಟು ಬರೋದು ಮೋಡ್ ಆಫ್ ಸೆಲೆಕ್ಷನ್ಸ್ ನೋಡಿ. ಮಿನಿಮಮ್ ಕ್ವಾಲಿಫೈಯಿಂಗ್ ರಿಟರ್ನ್ ಎಕ್ಸಾಮಿನೇಷನ್ಸ್ 35%, 33% OBC. ಓಕೆ, ನಾನು ನಿಮಗೆ ಎಕ್ಸಾಂಪಲ್ 35% ತೋರಿಸ್ತೀನಿ. ಟೋಟಲ್ ಎಷ್ಟಿದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ 100 ಮಾರ್ಕ್ಸ್ ಇದೆ. ಓಕೆ, 100 ಮಾರ್ಕ್ಸ್ಗೆ 35 ಮೇಲೆ ತೊಗೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಎಲಿಜಿಬಲ್ ನಾಟ್ ಸೆಲೆಕ್ಟೆಡ್, ಎಲಿಜಿಬಲ್ ಆಗ್ತೀರಾ. ಆಮೇಲೆ ನಿಮ್ಮ ರ್ಯಾಂಕ್ ನೋಡಿ ಏನು ಮಾಡ್ತಾರೆ ಅದನ್ನು ನಿಮಗೆ ಡಿಸೈಡ್ ಮಾಡ್ತಾರೆ. ಓಕೆ, ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು ಇದು
ಫೀಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಫಿಲ್ಲಿಂಗ್ ಅಪ್ಲಿಕೇಶನ್ಸ್ ಯಾವ ರೀತಿ ಇದೆ, ಅಫಿಷಿಯಲ್ ವೆಬ್ಸೈಟ್ ನೋಡಿ ಇದರಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿರ್ಬೇಕು. ಅದ್ರ ಮೇಲೆ ಲಾಗಿನ್ ಆಗಿ ಹೊಸ ರಿಜಿಸ್ಟ್ರೇಷನ್ ಆಗಿ ನಿಮ್ಮದು ಇನ್ಫಾರ್ಮೇಷನ್ಸ್ನ ಇಲ್ಲಿ ಈ ಥರ ಬಂದಿರುತ್ತೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರಬೇಕು. ಇಲ್ಲಿ ನೀವು ಎಲ್ಲ ಕಾಣಿಸ್ತಾ ಇದೆ ನೋಡಿ, ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡ್ಬೋದಂತ. ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ದಯವಿಟ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಮೇಲೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ನೋಡಿ, ಇಷ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಕೊನೆಯದಾಗಿ ಫೀ ಎಕ್ಸಂಪ್ಷನ್, ಒಂದು ವೇಳೆ ಫೀ ಎಕ್ಸಂಪ್ಷನ್ ಇದ್ದರೆ, ಇಲ್ಲ ಅಂದರೆ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಸರ್ಟಿಫಿಕೇಟ್ಸು ಅವೆಲ್ಲ ನಾರ್ಮಲ್ ನಿಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಕೊಡ್ತಾರೆ, ಅವನ್ನು ನೀವು ತೆಗೆದುಕೊಳ್ಳಿ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.